ಪಾಕಿಸ್ತಾನ ಕುರಿತಂತೆ ಭಾರತದ ನೀತಿ ನಿಯಮಗಳಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ ಅಂತ ಭಾರತ ಸ್ಪಷ್ಟವಾಗಿ ಹೇಳಿದೆ. ವಿದೇಶಾಂಗ ಇಲಾಖೆ ಸುದ್ದಿಗೋಷ್ಠಿ ನಡೆಸಿ ಕದನ ವಿರಾಮಕ್ಕಾಗಿ ಪಾಕಿಸ್ತಾನ 2 ಬಾರಿ ಕರೆ ಮಾಡಿತ್ತು ಅಂತ ತಿಳಿಸಿದೆ. ಅಲ್ಲದೆ ಪಾಕಿ ಜೊತೆಗಿನ ಉದ್ವಿಗ್ನತೆಯ ಸಂದರ್ಭದಲ್ಲಿ ಭಾರತ ಮತ್ತು ಅಮೆರಿಕ ನಡುವಿನ ಚರ್ಚೆಯಲ್ಲಿ ವ್ಯಾಪಾರ ಒಪ್ಪಂದ ವಿಚಾರ ಬಂದಿಲ್ಲ ಅಂತ ಎಂಇಎ ವಕ್ತಾರ ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ಇನ್ನು ಕದನ ವಿರಾಮದ ಬಳಿಕವೂ ಪಾಕಿಸ್ತಾನದ ತನ್ನ ನರಿಬುದ್ಧಿ ಪ್ರದರ್ಶನ ಆಗಿದೆ. ಜಮ್ಮು, ಎಲ್ಒಸಿ, ಸಾಂಬಾ, ಪಂಜಾಬ್ನ ಅಮೃತಸರ, ರಾಜಸ್ಥಾನದ ಬಾರ್ಮೇರ್ನಲ್ಲಿ ದಾಳಿಗೆ ಯತ್ನಿಸಿದ 50ಕ್ಕೂ ಹೆಚ್ಚು ಡ್ರೋನ್ಗಳನ್ನು ಸೇನೆ ಧೂಳಿಪಟ ಮಾಡಿದೆ. ಇದರ ಬೆನ್ನಲ್ಲೇ ರಾಜಸ್ಥಾನದ ಹಲವೆಡೆ ಸೈರನ್ ಬ್ಲಾಕ್ಔಟ್ ಮೊಳಗಿಸಲಾಗಿದೆ. ಬೆನ್ನಲ್ಲೇ ಗಡಿಭಾಗದ 8 ಏರ್ಪೋರ್ಟ್ಗಳಲ್ಲಿ ವಿಮಾನ ಹಾರಾಟಕ್ಕೆ ನಿರ್ಬಂಧವನ್ನು ಹೇರಲಾಗಿದೆ. ಸೇನಾಪಡೆ ಮುಖ್ಯಸ್ಥರ ಜೊತೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಭೆ ನಡೆಸಿದರು. ಪ್ರಧಾನಿ ಮೋದಿ ನಾಳೆ ಬೆಳಗ್ಗೆ ಕ್ಯಾಬಿನೆಟ್ ಭದ್ರತಾ ಸಮಿತಿ ಸಭೆಯನ್ನು ನಡೆಸುತ್ತಾರೆ. ಇನ್ನು ಆಪರೇಷನ್ ಸಿಂಧೂರಲ್ಲಿ 30ರಿಂದ 40 ಪಾಕ್ ಸೈನಿಕರನ್ನ ಹೊಡೆದಿದ್ದೀವಿ ಅಂತ ಒಂದು ಭಾರತ ಹೇಳುತ್ತೆ. ಅದು ಟ್ರ್ಯಾಪ್ ಮಾಡಕ್ಕೆ ಪಾಕಿಸ್ತಾನವನ್ನ. ಸೊ ಆ ಟ್ರ್ಯಾಪಿಗೆ ಸರಿಯಾಗಿ ಪಾಕ್ ಬಿದ್ಕೊಳ್ತು. ಅಲ್ಲಿ ಹೇಳಿದ್ರು ಅವ್ರು 6 ಭೂಸೇನೆ, 40ಏನಲ್ಲ, 6 ಭೂಸೇನೆ ಅಧಿಕಾರಿಗಳು, 5 ವಾಯುಸೇನೆ ಅಧಿಕಾರಿಗಳು ಸೇರಿ ಒಟ್ಟು 11 ಯೋಧರು ಸಾವನ್ನಪ್ಪಿದ್ದಾರೆ, 78 ಜನ ಗಾಯಗೊಂಡಿದ್ದಾರೆ ಅಂತೇಳಿ ಅವರೇ ಹೇಳ್ಕೊಂಡ್ಬಿಟ್ರು. ನಾವು ಟ್ರ್ಯಾಪಿಗೆ ಬೀಳಿಸಿದ್ವಿ ಅವ್ರನ್ನ, ಹಿಂಗೆ ಹೊಡೆದಾಕಿದ್ದೀವಿ ಅಂತೇಳಿ ಅದಕ್ಕೆ ಹೇಳಿದ್ರು ಅವರು. ಭಾರತ ವಿರೋಧಿ ಪಾಕಿಸ್ತಾನ, ಚೀನಾ, ಟರ್ಕಿಯ ಬಣ್ಣ ಈಗ ಬಯಲಾಗಿದೆ. ಭಾರತದ ಮೇಲೆ ಪಾಕಿಸ್ತಾನವು ಚೀನಾ ಮತ್ತು ಟರ್ಕಿ ನಿರ್ಮಿತ ಕ್ಷಿಪಣಿ ಡ್ರೋನ್ಗಳನ್ನು ಬಳಸಿದೆ. ಇದಕ್ಕೆ ಸೇನಾಧಿಕಾರಿಗಳು ಸಾಕ್ಷಿಗಳನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಈಗ ಚೀನಾ ಉಲ್ಟಾ ಹೊಡೆದಿದೆ. ನಾವು ಪಾಕಿಸ್ತಾನಕ್ಕೆ ಯಾವುದೇ ಸೇನಾ ಸಲಕರಣೆಗಳನ್ನಾಗಲಿ ಶಸ್ತ್ರಾಸ್ತ್ರಗಳನ್ನಾಗಿ ನೀಡಿಲ್ಲ ಅಂತ ಡಬಲ್ ಬಂಡಲ್ ಬಿಟ್ಟಿದೆ. ಈಗ ಹಾಗಿದ್ರೆ ಟೆರರಿಸ್ಟ್ಗಳ ನಿಮ್ಮ ಇಕ್ವಿಪ್ಮೆಂಟ್ ಹೆಂಗೆ ಸಿಕ್ಕವು? ಉತ್ತರ ಕೊಡಬೇಕಲ್ಲ ಅದಕ್ಕೆ ಚೈನಾ. ಸೊ ಭಾರತದ ದಾಳಿ ವೇಳೆ ಚೀನಾದ PL-15 ಕ್ಷಿಪಣಿಯನ್ನು ಸೇನಾ ಉಡಾಯಿಸಿತ್ತು. ಈ ಮಧ್ಯೆ ಪಾಕಿಸ್ತಾನಕ್ಕೆ ಡ್ರೋನ್ ಬೆಂಬಲ ಕೊಟ್ಟ ಟರ್ಕಿ ವಿರುದ್ಧ ಭಾರತದಲ್ಲಿ ಬಹಿಷ್ಕಾರ ಚಳುವಳಿ ಶುರುವಾಗಿದೆ. ಕರೆಕ್ಟ್ ಅದು ಮಾಡಬೇಕು. ಹಿಂಗೆ ಶುರು ಮಾಡಿದಾಗಲೇ ಬುದ್ಧಿ ಬರುತ್ತೆ ಆ ದೇಶಗಳಿಗೆ. ಆ ಟರ್ಕಿಯಲ್ಲಿರುವಂತಹ ಅಧ್ಯಕ್ಷ ಇದ್ದಾನಲ್ಲ, ಅವ್ನ ಕತೆ ಹೇಳ್ತೀನಿ ರೀ. ಪುಣೆ APMCಯಲ್ಲಿ ಟರ್ಕಿ ಆಪಲ್ಗೆ ವ್ಯಾಪಾರಿಗಳು ನಿರ್ಬಂಧವನ್ನು ಹೇಳಿದ್ದಾರೆ. ವಾರ್ಷಿಕ 1200ರಿಂದ 1500 ಕೋಟಿಯವರೆಗೆ ಟರ್ಕಿ ಆಪಲ್ ವಹಿವಾಟು ನಡೀತಾ ಇತ್ತು. ನಮ್ಮಲ್ಲೇ ಎಲ್ಲ ಬೆಳೀತಾ ಇದಾರಲ್ರಿ ಆಪಲ್ಲು. ಈಗ ಬೇರೆ ಕಡೆಗೆ ಇಲ್ಲೆಲ್ಲ ಬೆಳೆಯುವಂತ ಪ್ರಯತ್ನವನ್ನು ಮಾಡಿದಾರಲ್ಲ ಎಲ್ಲ ಕಡೆ. ನಮ್ಮ ರಾಜ್ಯಗಳಲ್ಲೇನೆ ಹಲವು ಕಡೆಗಳಲ್ಲಿ ಮಾಡ್ತಾ ಇದ್ದಾರೆ. ಯಾಕೆ ಟರ್ಕಿ ಆಪಲ್ ಏನು ಆಪಲ್ ಅದು ಬೇರೆ, ಇದೆ ಆಪಲ್ ಬೇರೆನಾ? ಪಾಠ ಕಲಿಸ್ಬೇಕಿಂತವಕ್ಕೆಲ್ಲ ಪಾಕಿಸ್ತಾನಕ್ಕೂ ಇನ್ನುಳಿದಂಥ ದೇಶಗಳಿಗೂ ಚೈನಾಗೂ ಕೂಡ. ಆಮೇಲೆ ನಾನಾಗಲೇ ಹೇಳ್ತಾ ಇದ್ದೆ, ಏನು ಯಾವುದು ಅಲ್ಲ ಟರ್ಕಿದಲ್ಲ, ಇನ್ನೊಂದು ವಿಚಾರದಲ್ಲಿ ಹೇಳಕ್ ಹೋದೆ ಅದನ್ನ. ಓಕೆ, ಏನೋ ಮರೆತುಬಿಟ್ಟೆ ನಾನು. ಸರಿ ಆಯ್ತು, ಮುಂದೆ ಟರ್ಕಿ ಅಧ್ಯಕ್ಷಂದು ಕರೆಕ್ಟ್. ಟರ್ಕಿ ಅಧ್ಯಕ್ಷನ ಕಥೆ ಏನು ಅಂತಂದ್ರೆ, ಅವನಿಗೆ ಇಸ್ಲಾಂ ರಾಷ್ಟ್ರವನ್ನಾಗಿ ಮಾಡಬೇಕು ಪ್ರಪಂಚದಾದ್ಯಂತ ಅನ್ನುವಂಥ ಹುಚ್ಚುತನ ಅವನಿಗೆ. ನಾವು ಮಾಡಿರುವಂಥ ಸಹಾಯ ಅವನಿಗೆ ನೆನಪಿಲ್ಲ. ನಾವು ಅವ್ರಿಗಾದಂಥ ಸಮಸ್ಯೆಯಲ್ಲಿ ನಾವು ಹೇಗೆ ಸಹಾಯ ಮಾಡಿದ್ವಿ ಅಂತ ನೆನಪಿಲ್ಲ. ಅವನಿಗೆ ಒಂದು ಇಸ್ಲಾಂ ಆಗಬೇಕು ಅನ್ನೋ ತಲೆ ಆ ಟರ್ಕಿಯಲ್ಲಿರುವಂಥವನಿಗೆ. ಅದಕ್ಕೋಸ್ಕರ ಪಾಕಿಸ್ತಾನಕ್ಕೆ ಸಹಾಯ ಮಾಡ್ಕೊಂಡು ಮಾಡ್ಕೊಳ್ಳಿ, ನಾಳೆ ಅನುಭವಿಸ್ಕೊಳ್ತಾನೆ. ಒಂದು ಕ್ಯಾಂಪೇನ್ ಶುರು ಮಾಡಿ, ಟರ್ಕಿಯ ಯಾವ ಪ್ರಾಡಕ್ಟ್ಗಳನ್ನು ಕೂಡ ಪಡ್ಕೊಳ್ಬೇಡಿ. ಆಪಲ್ ಇದೆ 1200ರಿಂದ 300 ಕೋಟಿ ಲಾಸ್ ಮಾಡಿ, ಕರೆಕ್ಟ್ ಆಗುತ್ತೆ. ದೇಶದಲ್ಲಿ ಒಗ್ಗಟ್ಟಾಗಬೇಕು ಇದಕ್ಕೂ. ಇನ್ನು ಭಾರತ ನಡೆಸಿದ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಪಾಕ್ ಪ್ರಧಾನಿ ಶೆಹಬಾಜ್ ಶರೀಫ್ ಮತ್ತು ಆತನ ಸ್ಥಾನವನ್ನೇ ಈಗ ದುರ್ಬಲಗೊಳಿಸ್ತಾ ಇದೆ. ಶರೀಫ್ ಮತ್ತು ಪಾಕ್ ಸೇನಾ ಮುಖ್ಯಸ್ಥ ಮುನೇರ್ ನಡುವಿನ ಅಧಿಕಾರಕ್ಕಾಗಿನ ಜಗಳ ಈಗ ಬಹಿರಂಗವಾಗಿದೆ. ಈ ಹೊತ್ತಲ್ಲೇ ಪಾಕಿಸ್ತಾನದಲ್ಲಿ ರಾಜಕೀಯ ಆಕ್ರೋಶ ಭುಗಿಲೆದ್ದಿದೆ. ಇಮ್ರಾನ್ ಖಾನ್ ಪಕ್ಷದ ಸಂಸದೆ ಜರ್ತಾಜ್ ಗುಲ್ ವಜೀರ್ ಸಂಸತ್ನಲ್ಲೇ ರಕ್ಷಣಾ ಸಚಿವ ಖವಾಜಾ ಆಸಿಫ್ ವಿರುದ್ಧ ತೀವ್ರವಾಗಿ ವಾಗ್ದಾಳಿ ನಡೆಸಿದ್ದಾರೆ. ಇನ್ನು ಈ ಮಧ್ಯೆ ಪಾಕಿಸ್ತಾನದೊಂದಿಗೆ ಸಂಪರ್ಕ ಹೊಂದಿರುವ 7 ಅಡ್ವಾನ್ಸ್ಡ್ ಪರ್ಸಿಸ್ಟೆಂಟ್ ಥ್ರೆಟ್ ಗುಂಪುಗಳು ಭಾರತದ ಪ್ರಮುಖ ಮೂಲಭೂತ ಸೌಕರ್ಯ ವೆಬ್ಸೈಟ್ಗಳನ್ನು ಗುರಿಯಾಗಿಸಿ 15 ಲಕ್ಷಕ್ಕೂ ಅಧಿಕ ಸೈಬರ್ ದಾಳಿಗಳನ್ನು ನಡೆಸಿದೆ ಅಂತ ಮಹಾರಾಷ್ಟ್ರ ಸೈಬರ್ ವಿಭಾಗ ತಿಳಿಸಿದೆ. ಇನ್ನು ಪಹಲ್ಗಾಮ್ನಲ್ಲಿ ಹಿಂದೂಗಳ ನರಮೇಧ ಬಳಿಕ ಭಾರತ ಪಾಕ್ ನಡುವೆ ಸಂಘರ್ಷ ಎಲ್ಲ ತೀವ್ರ ಆಯ್ತಲ್ಲ. ಸೊ ಶ್ರೀನಗರದ ಕೃಷಿ ವಿವಿಯಲ್ಲಿ ಕರ್ನಾಟಕದ 20 ವಿದ್ಯಾರ್ಥಿಗಳು ಅಲ್ಲಿ ವ್ಯಾಸಂಗ ಮಾಡ್ತಾ ಇದ್ರು. ಇದರಲ್ಲಿ ಈಗಾಗಲೇ 15 ವಿದ್ಯಾರ್ಥಿಗಳು ರಾಜ್ಯಕ್ಕೆಲ್ಲ ವಾಪಸ್ ಆಗಿದ್ದಾರೆ. ರಾಜ್ಯಕ್ಕೆ ವಾಪಸ್ ಆದಂತ ಮೇಲೆ ಹರೀಶ್ ಹಾಗೂ ನೂತನ ಪಬ್ಲಿಕ್ ಟಿವಿ ಜೊತೆಗೆ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಹರೀಶ್ ಅವ್ರ ಜೊತೆಗೆ ಇರುವಂತಹ ಇನ್ನುಳಿದಂಥ ವಿದ್ಯಾರ್ಥಿಗಳೆಲ್ಲ ರಾಜ್ಯದ 13 ವಿದ್ಯಾರ್ಥಿಗಳನ್ನು ಕರೆತರೋಕೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ, ನಿಖಿಲ್ ರವರು ಪ್ರಯತ್ನ ಪಟ್ಟಿದ್ದರಂತೆ. ವಿದ್ಯಾರ್ಥಿಗಳು ಈಗ JP ನಗರ ನಿವಾಸಕ್ಕೆ ಭೇಟಿ ಮಾಡಿ ಅವರಿಗೆಲ್ಲ ಒಂದು ಥ್ಯಾಂಕ್ಸ್ ಹೇಳಿದ್ದಾರೆ. ಗಡಿ ಪ್ರದೇಶಗಳಲ್ಲೂ ಕೂಡ ನಿರಂತರವಾದಂಥ ದಾಳಿಯನ್ನ ಪಾಕಿಸ್ತಾನ ಮಾಡ್ತಾ ಇತ್ತು. ಶ್ರೀನಗರದಲ್ಲೂ ಕೂಡ ಡ್ರೋನ್ ದಾಳಿಗೆ ಪಾಕಿಸ್ತಾನ ಪ್ರಯತ್ನ ಪಟ್ಟಿತ್ತು. ಶ್ರೀನಗರದಲ್ಲಿರುವಂತಹ ಕೆಲವೊಂದಿಷ್ಟು ಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡುವಂಥ ಕೆಲಸಗಳನ್ನ ಮಾಡಲಾಗಿತ್ತು. ಈಗ ಪರಿಸ್ಥಿತಿ ಸುಧಾರಿಸಿರುವಂಥ ಹಿನ್ನೆಲೆಯಲ್ಲಿ ಈಗ ರಜೆಯನ್ನು ರದ್ದು ಮಾಡಿ ಮತ್ತೆ ಶಾಲಾ ಕಾಲೇಜುಗಳನ್ನು ತೆರೆಯುವಂಥ ಕೆಲಸವನ್ನು ಮಾಡಲಾಗಿದೆ. ಇಲ್ಲಿರುವಂಥ ಕೆಲವು ಸ್ಟೂಡೆಂಟ್ಸ್ಗಳನ್ನು ಕೂಡ ಮಾತಾಡ್ಸೋಣ, ಅವ್ರು ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಕೇಳೋಣ. ಅಭಿ 4-5 दिन के बाद कॉलेज खुला है, कैसा लग रहा है आपको? ठीक ही लग रहा है. ठीक लग रहा है. क्लासेस सब नॉर्मल है, स्टूडेंट्स आ रहे हैं? फिलहाल नॉर्मली चल रहा है. सब नॉर्मल चल रहा है. अभी 4 दिन के बाद कॉलेजेस खुला हुआ है,
रीओपन हुआ है, कैसा लग रहा है आपको? कॉलेज ओपन हुए हमें अच्छा लग रहा है, ये नहीं मैं बताऊंगी है जो भी हुआ कश्मीर में उसकी वजह से हमारा एकेडमिक सेक्शन पूरा का पूरा डिस्टर्ब हो गया था। की वजह से जब भी कश्मीर में कुछ ना होता है तो एकेडमिक में तो प्रॉब्लम आती ही आती है। ಹೀಗಾಗಿ ಇದೆಲ್ಲದಕ್ಕೂ ಕೂಡ ಮುಕ್ತಿ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಜಿತೇಂದ್ರ ಕುಮಾರ್ ಜೊತೆ ಶಬ್ಬೀರ್ ನಿಡಗುಂದಿ, ಪಬ್ಲಿಕ್ ಟಿವಿ, ಶ್ರೀನಗರ. ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ತ್ರಿ ಅವರು ಮೇ 19ರಂದು ಸಂಸದ ಶಶಿ ತರೂರ್ ನೇತೃತ್ವದಲ್ಲಿ ವಿದೇಶಾಂಗ ವ್ಯವಹಾರಗಳ ಸಂಸ್ಥೆಯ ಸ್ಥಾಯಿ ಸಮಿತಿಗೆ ಪಾಕಿಸ್ತಾನದೊಂದಿಗಿನ ಪರಿಸ್ಥಿತಿ ಬಗ್ಗೆ ವಿವರಿಸಲಿದ್ದಾರೆ. ಎಲ್ಒಸಿಯಲ್ಲಿ ಹೆಚ್ಚಿನ ಉದ್ವಿಗ್ನತೆ ಮತ್ತು ಉಭಯ ರಾಷ್ಟ್ರಗಳ ನಡುವಿನ ಇತ್ತೀಚಿನ ಮಿಲಿಟರಿ ವಿನಿಮಯದ ಹಿನ್ನೆಲೆಯಲ್ಲಿ ಈ ಸಭೆ ನಡೆಯುತ್ತೆ. ಗಡಿಯುದ್ದಕ್ಕೂ ಭಯೋತ್ಪಾದಕ ಮೂಲಸೌಕರ್ಯಗಳ ಮೇಲೆ ಭಾರತ ನಡೆಸಿದ ದಾಳಿಗಳು ಸೇರಿದಂತೆ ಇತ್ತೀಚಿನ ಬೆಳವಣಿಗೆಗಳ ಸಮಗ್ರ ಬೆಳವಣಿಗೆಗಳ ಮಾಹಿತಿ ಮಿಸ್ತ್ರಿ ಒದಗಿಸುತ್ತಾರೆ. ಇನ್ನು ಜಯನಗರ ಶಾಸಕರ ಕಾರ್ಯಕ್ರಮದಲ್ಲಿ ರಾಷ್ಟ್ರಧ್ವಜಕ್ಕೆ ಅಪಮಾನ ಸಂಬಂಧ ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ದಾಖಲಿಸದಂತೆ ಹೈಕೋರ್ಟ್ ಮಧ್ಯಂತರ ತಡೆ ನೀಡಿದೆಯಂತೆ. ಯಾಕೆ? ಕೃಷ್ಣಪ್ಪ ಸೇರಿ ಇತರ ವಿರುದ್ಧ ಎಫ್ಐಆರ್ ರಾಷ್ಟ್ರಧ್ವಜದಿಂದ ಕೈ ಒರೆಸಿಕೊಂಡಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು. ಸುಮೋಟೋ ಕೇಸ್ ಕೂಡ ದಾಖಲಾಗಿತ್ತು. ಪ್ರಧಾನಿ ಮೋದಿ ವಿರುದ್ಧ ಪ್ರಚೋದನಾತ್ಮಕ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡಿದ್ದ ಮಂಗನಮ್ಮನ ಪಾಳ್ಯ ನಿವಾಸಿ ನವಾಜ್ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾನೆ. ಐಎನ್ಎಸ್ ವಿಕ್ರಾಂತ್ ಯುದ್ಧ ಹಡಗಿನ ಬಗ್ಗೆ ಕೊಚ್ಚಿಯ ನೌಕಾ ಪ್ರಧಾನ ಕಚೇರಿಗೆ ಕರೆ ಮಾಡಿಬಿಟ್ಟು ತಾನು ಪ್ರಧಾನಮಂತ್ರಿ ಕಚೇರಿ ಅಧಿಕಾರಿ ಅಂತ ಹೇಳಿಕೊಂಡು ಮಾಹಿತಿ ಪಡೋಕೆಲ್ಲ ಮುಂದಾಗಿದ್ದಂತೆ ಮುಜೀಬ್ ರೆಹಮಾನ್. ಸೊ ಇವರು ಕೇರಳ ಪೊಲೀಸರಿಗೆ ಬಂಧಿಸಿದ್ದಾರೆ. ಕೋಸಿಕೋಡ್ನ ಎಲ್ತೂರು ನಿವಾಸಿ ಮುಜೀಬ್ ಖಿನ್ನತೆಯಿಂದ ಬಳಲ್ತಾ ಇದ್ದಾನೆ ಅಂತ ಕುಟುಂಬಸ್ಥರು ಹೇಳಿದ್ದಾರೆ. ಅಯ್ಯೋ, ಈ ಡ್ರಾಮಾಗಳೆಲ್ಲ ಹೆಂಗೆ ಗೊತ್ತಾ ಇವ್ರದೆಲ್ಲ. ಎಲ್ಲ ಆದ ತಕ್ಷಣನೇ ನಡೆಯುತ್ತೆ. ಇಲ್ಲಿ ಸಾಮಾನ್ಯವಾಗಿ ನಮ್ಮಲ್ಲೇನೆ ಪೊಲೀಸ್ ಸ್ಟೇಷನ್ಗೆಲ್ಲ ಬೆಂಕಿ ಹಚ್ಚಿಬಿಟ್ಟು ಪೊಲೀಸರಿಗೆಲ್ಲ ಕಲ್ಲು ಹೊಡೆದ ನಂತರ ಅವ್ರ ಮನೇಲಿರುವಂತ ಎಲ್ಲ ಹೆಣ್ಮಕ್ಳು ಬಂದ್ಬಿಟ್ಟು ಏನು ಇಲ್ಲ ಅಮಾಯಕ ಅಂತ ಹೇಳಿ ಕಣ್ಣೀರು ಹಾಕೊಂಡಿರ್ತಾರಲ್ಲ, ಹಂಗೆ ಇದು ಸುಮ್ಮನೆ ಈ ತರ ಡ್ರಾಮಾ ಮಾಡೋದು ನೋಡಿ. ಇವೆಲ್ಲ ಮಾನಸಿಕವಾಗಿ ಅಸ್ವಸ್ಥ. ಫೋನ್ ಮಾಡ್ಬೇಕಾರೆಲ್ಲ ಯೋಚನೆ ಇತ್ತಾ? ಫೋನ್ ಮಾಡಿ ಇನ್ಫಾರ್ಮೇಶನ್ ತಗೊಳಕ್ಕೆ ಯೋಚನೆ ಮಾಡೋರು ಚೆನ್ನಾಗಿದೆ. ಫೋನ್ ಮಾಡಿ ಇನ್ಫಾರ್ಮೇಶನ್ ತಗೊಳಕ್ ಬರುತ್ತೆ ಅವರಿಗೆ. ಚೆಕ್ ಮಾಡಿ ಯಾವ್ದಾದ್ರು ಕಾಂಟ್ಯಾಕ್ಟ್ ಇದೆಯಾ ಅಂತ ಹೇಳಿ ಇಂಥವ್ರಿಗೆಲ್ಲ ಚೆಕ್ ಮಾಡ್ತಾರೆ. ಬಿಡಿಸ್ಬೇಕಿತ್ತ ಚಳಿಯಲ್ಲ. ಇನ್ನು ವಾಡಿಕೆಗಿಂತ ಮುಂಚಿತವಾಗಿಯೇ ಮಾನ್ಸೂನ್ ಮಾರುತಗಳು ಆಗಮಿಸ್ತಾ ಇದೆ. ಈಗಾಗಲೇ ಮಾನ್ಸೂನ್ ಮಾರುತಗಳು ದಕ್ಷಿಣ ಬಂಗಾಳ ಕೊಲ್ಲಿ ನಿಕೋಬಾರ್ ದ್ವೀಪಕ್ಕೆ ಧಾವಿಸಿದೆ ಅಂತ ಕೇಂದ್ರ ಹವಾಮಾನ ಇಲಾಖೆ ಮಾಹಿತಿ ಕೊಟ್ಟಿದೆ. ಈ ಬಾರಿ ಜೂನ್ 1ರ ಸಾಮಾನ್ಯ ದಿನಾಂಕಕ್ಕಿಂತ ಮುಂಚಿತವಾಗಿಯೇ ಮಳೆ ಬೀಳುವ ಸಾಧ್ಯತೆ ಇದೆ. ರಾಜ್ಯದ ವಿವಿಧೆಡೆ ಸಿಡಿಲು ಬಡಿದು 7 ಜನ ಬಲಿಯಾಗಿದ್ದಾರೆ. ಆಲಿಕಲ್ಲು ಸಹಿತ ಮಳೆಯಾಗಿದೆ. ಮೆಜೆಸ್ಟಿಕ್ನಲ್ಲಿ ಜನ ಪರದಾಡಿದ್ದಾರೆ. ಅಲ್ಲಲ್ಲಿ ಈ ರೀತಿಯ ಸಮಸ್ಯೆಗಳಾಗಿದೆ. ಗಡಿ ಭಾಗಗಳಲ್ಲಿ ಬೆಂಕಿ ಬಿದ್ದಾಗ ಹೆಂಗ್ ಕಾಣಿಸ್ಕೊಳ್ಳುತ್ತೋ ಆ ಪರಿಸ್ಥಿತಿ ಇಲ್ಲಿ ಕಾಣಿಸ್ಕೊಳ್ಳುತ್ತೆ. ಇವತ್ತು ನೆಲಮಂಗಲದ ಬಳಿ ಒಂಥರ ಭಯ ಆಗೋಗ್ಬಿಡುತ್ತೆ ಆರಂಭದಲ್ಲಿ ಜನರಿಗೆಲ್ಲ. ನೆಲಮಂಗಲದ ಅಡಕಮಾರನಹಳ್ಳಿಯ ಬಳಿಯ ಇರುವ ಶೆಲ್ ಆಯಿಲ್ ಗೋದಾಮು ಹೊತ್ತಿ ಉರಿದ್ಬಿಟ್ಟಿದೆ. ಶಾರ್ಟ್ ಸರ್ಕ್ಯೂಟ್ ಇಂದ ಅಗ್ನಿ ಅನಾಹುತ ಆಯ್ತಂತೆ. ಹೆಂಗಾಗುತ್ತೆ ಅದು? 40,000 ಅಡಿಯಲ್ಲಿನ ಗೋದಾಮು ಸಂಪೂರ್ಣವಾಗಿ ಬೆಂಕಿಗೆ ಆಹುತಿ ಆಗಿದೆ. ಗೋದಾಮು ಅಂತಂದ್ರೆ ಅದೇ ಆಯಿಲ್ ಇಡಬೇಕು ಅಂದ್ರೆ ಅಷ್ಟೊಂದು ಲೀಟರ್ ಇರಲೇಬೇಕು. ಸರಿಸುಮಾರು 30 ಕೋಟಿ ರೂಪಾಯಿ ಮೌಲ್ಯದ ಆಯಿಲ್ ನಷ್ಟ ಆಗಿರುವಂಥ ಮಾಹಿತಿ ತಿಳಿದು ಬರ್ತಾ ಇದೆ. ಜೆಸಿಬಿ ಮೂಲಕ ಗೋದಾಮು ಗೋಡೆಯನ್ನು ಒಡೆದು ನೆಲಮಂಗಲ, ಪಿಣ್ಯ, ಯಶವಂತಪುರ ಭಾಗದ 60ಕ್ಕೂ ಹೆಚ್ಚು ಅಗ್ನಿಶಾಮಕ ವಾಹನಗಳಿಂದ ಬೆಂಕಿಯನ್ನು ನಂದಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಮಾಜಿ ಕಂದಾಯ ಸಚಿವ HC ಶ್ರೀಕಂಠಯ್ಯ ಅಳಿಯ ಕೃಷ್ಣಪ್ಪ ಎಂಬೂರಿಗೆ ಸೇರಿದಂಥ ಗೋದಾಮು ಅಂತ ಇದು. ಶೆಲ್ ಕಂಪನಿಗೆ ಬಾಡಿಗೆ ನೀಡಲಾಗಿತ್ತಂತೆ. ಘಟನೆ ಸಂಬಂಧ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ತನಿಖೆಯನ್ನು ಮುಂದುವರೆಸಿದ್ದಾರೆ. ಶಾರ್ಟ್ ಸರ್ಕ್ಯೂಟಿಂದ ಇದಾಗಿರೋದು. ಇದು 30,000 ಕೆಪಾಸಿಟಿ, ಗೋಡನ್ ಕೆಪಾಸಿಟಿ. ಬಟ್ 15 ವರ್ಷದಿಂದ ಅವರಿದ್ದಾರೆ ಸೆಲ್ಲರು. ಇಲ್ಲ, ಅಲ್ಲಿ ನೈಟ್ ಯಾರೂ ಮಾಡೋದಿಲ್ಲ. ಲಾಕ್ ಹಾಕೊಂಡು ಹೋಗಿರ್ತಾರೆ. ಇದು ಎಂಟೈರ್ ಕರ್ನಾಟಕಕ್ಕೆ ಡಿಸ್ಟ್ರಿಬ್ಯೂಟ್ ಆಗ್ತಾ ಇತ್ತು. ಕಾರ್ಮಿಕರಿಗೆ ಯಾರಿಗೂ ಏನು ಒಂದು ಉಲ್ಮನೆ ಒಟ್ಟು ತೊಂದರೆ ಆಗಿಲ್ಲ, ಗ್ರಾಮಸ್ಥರಿಗೂ ತೊಂದರೆ ಆಗಿಲ್ಲ. ವೇರ್ ಹೌಸ್ ಮೇಲೆ ಸ್ಟೋರೇಜ್ ಇದ್ದೇ ಇರ್ತದೆ ಮಾಮೂಲಿ. ಅವತ್ತಿಂದ ಏನ್ ಮಾಡ್ಕೊಂಡಿದ್ರೆ ಅದೇನೆ, ಏನ್ ಹೆಚ್ಚಿಗೆ ಏನು ಇವತ್ತು ಮಾಡಿಲ್ಲ. ಆಯಿಲ್ ಇದ್ದು ಸ್ಟಾಕ್ ಕರೆಕ್ಟ್ 30 ಕೋಟಿ ಮೆಟೀರಿಯಲ್ ಸಾಕಿತ್ತು ಅಂತ ಅವ್ರ ಸೂಪರ್ವೈಸರ್ ನನ್ನ ಕೈಲ ನಂದು. ಗೋಡನ್ ಮಾಲೀಕರಿಗೆ ಇವತ್ತು ಲಾಸು. ಇವತ್ತು 5 ಕೋಟಿ ರೂಪಾಯಿ ಬಿಲ್ಡಿಂಗ್ಗೆ ಹೋಯ್ತು. ಯುದ್ಧ ಸನ್ನಿವೇಶ ಇದ್ದಿದ್ರಿಂದ ಹೆಚ್ಚೆಚ್ಚು ಗೋಲ್ದಾನಲ್ಲಿ ಶೇಖರಣೆ ಮಾಡಿದ್ರು ಅಂತ. ಬಟ್ ಇನ್ಶೂರೆನ್ಸ್ ಮಾಡಿದ್ರೆ ಕ್ಲೈಮ್ ಆಗುತ್ತಲ್ವೇನಾದ್ರು? ಆಗುತ್ತೆ, ಅದೇನಿಲ್ಲ. ಬಟ್ ಹೆಂಗಾಯ್ತು ಅನ್ನೋದು ನಂಗೆ. ಇಷ್ಟೆಲ್ಲ ಗೋದಾಮ್ಗಳನ್ನು ಮಾಡ್ಕೊಂಡಾಗ ಶಾರ್ಟ್ ಸರ್ಕ್ಯೂಟ್ನಿಂದ ಹೆಂಗಾಗತ್ತೆ ಅನ್ನೋದು ನಂಗೆ ಇರುವಂಥ ಪ್ರಶ್ನೆ. ಅದು ಹೆಂಗಾಗತ್ತೆ ಅಂತ ಅಷ್ಟೊಂದು ಮುನ್ನೆಚ್ಚರಿಕೆ ಇಲ್ಲಾರ್ದು ಹೆಂಗೆ ನಡ್ಕೊಳ್ತಾರೆ ಏನಪ್ಪ, ನೋಡೋಣ.
ಇನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಕತಾರ್ 3,400 ಕೋಟಿ ಮೌಲ್ಯದ ಐಷಾರಾಮಿ ವಿಮಾನವೊಂದನ್ನು ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ಹಾಲಿ ಅಮೆರಿಕ ಅಧ್ಯಕ್ಷರು ಬಳಸುವಂತ ಏರ್ಫೋರ್ಸ್ ಒಂದು ಬಹಳ ಹಳೆಯದಾಗಿದೆ ಅಂತೆ. ಕತಾರ್ 7478 ಬೋಯಿಂಗ್ ವಿಮಾನವನ್ನು ಅಮೆರಿಕ ಅಧ್ಯಕ್ಷರ ಬೇಡಿಕೆ ಅನ್ವಯ ಮರು ವಿನ್ಯಾಸಗೊಳಿಸಲಾಗಿತ್ತು ಅಂತಿದ್ದಾರೆ. ಹಾಲಿ ಕತಾರ್ ಬಳಿ ಇರುವಂತಹ ವಿಮಾನವನ್ನು ಫ್ಲೈಯಿಂಗ್ ಪ್ಯಾಲೇಸ್ ಅಥವಾ ಹಾರುವ ಅರಮನೆ ಅಂತ ಕರೆಯಲಾಗುತ್ತೆ. ಇದರಲ್ಲಿ ಅತ್ಯಾಧುನಿಕ ಸ್ನಾನಗೃಹಗಳಂತೆ, ಖಾಸಗಿ ಮಲಗುವ ಕೋಣೆಗಳಂತೆ, ಭವ್ಯವಾದ ಮೆಟ್ಲುಗಳಿಂದ ಕೂಡಿದಂಥ ಒಳಾಂಗಣವನ್ನು ಹೊಂದಿದೆ ಅಂತೆ. ಇದನ್ನು ಆರಂಭದಲ್ಲಿ ಕತಾರ್ ರಾಜಮನೆ ತರೋದು ಬಳಸ್ತಾ ಇದ್ರಂತೆ. ಆ ಬಳಿಕ ಟರ್ಕಿ ಇದನ್ನು ಬಳಸ್ತಾ ಇತ್ತು. 13 ವರ್ಷ ಹಳೆಯದಾದ ಕತಾರ್ನ ಈ ವಿಮಾನವನ್ನು ಟ್ರಂಪ್ ಅವಧಿ ಮುಗಿದ ನಂತರ ಅಧ್ಯಕ್ಷೀಯ ಗ್ರಂಥಾಲಯ ಪ್ರತಿಷ್ಠಾನಕ್ಕೆ ಸ್ಥಳಾಂತರಿಸಲಾಗುತ್ತಂತೆ. ಉಚಿತವಾಗಿ ಸಿಕ್ಕಂಥ ಏರ್ಫೋರ್ಸ್ 1 ಜೆಟ್ ಅನ್ನ ಬೇಡ ಅನ್ನುವಷ್ಟು ಮೂರ್ಖ ನಾನಲ್ಲ ಅಂತ ಟ್ರಂಪ್ ಹೇಳಿದ್ದಾರೆ. ಅಂದರೆ ಫ್ರೀ ಆಗಿ ಕೊಟ್ಟರೆ ಇಲ್ಲೂ ಸಿಗ್ತಾ, ಬನ್ನಿ ಸರ್, ಕರ್ನಾಟಕಕ್ಕೆ ಫ್ರೀ ಗ್ಯಾರಂಟಿಗಳು ತುಂಬ ಇವೆ. ಇದು ಲಂಚ ಅಂತ ವ್ಯಾಪಕ ಚರ್ಚೆ ಆಗ್ತಾ ಇದೆ. ಈ ಮಧ್ಯೆ 19 ತಿಂಗಳ ಕಾಲ ಗಾಜಾದಲ್ಲಿ ಒತ್ತೆಯಾಳಾಗಿದ್ದ ಅಮೆರಿಕನ್ನ ಇಸ್ರೇಲ್ ಒತ್ತೆಯಾಳು ಎಡಾನ್ ಅಲೆಕ್ಸಾಂಡರ್ ಅನ್ನು ಹಮಾಸ್ ಬಿಡುಗಡೆ ಮಾಡಿದೆ. ಇಸ್ರೇಲಿ ಮಿಲಿಟರಿ ನೆಲೆಯಲ್ಲಿ ಎಡಾನ್ ತನ್ನ ಕುಟುಂಬವನ್ನ ಮತ್ತೆ ಸೇರಿದ್ದಾರೆ. ಅಮೆರಿಕ ಸಂವಿಧಾನದ ಪ್ರಕಾರವಾಗಿ ವಿದೇಶಗಳಿಂದ ದುಬಾರಿ ಗಿಫ್ಟ್ಗಳನ್ನ ತಗೊಳ್ಬಾರ್ದು ಅಂತಿದೆ. ಆ ಥರ ಮಾಡಿದ್ರೆ ಅದು ನಿಯಮ ಉಲ್ಲಂಘನೆ ಅಲ್ವಾ? ಬಟ್ ಅವರು ಗಿಫ್ಟ್ ಕೊಟ್ಟರೆ ನಾನು ಯಾಕೆ ಬಿಡಬೇಕು ಅಂತಾರೆ. ಗಿಫ್ಟ್ನೇ ತಗೊಳ್ಬಾರ್ದು. ಇಲ್ಲಿ ಬಂದ್ಬಿಡ್ಲಿ, ಅವರು ಸ್ವಲ್ಪ ಫ್ರೀ ಆಗಿ ಕೊಡ್ತಾರೆ. ಇಲ್ಲೂ 5 ಗ್ಯಾರಂಟಿಗಳಿದಾವಲ್ವಾ. ಇದು ಆ ಮಟ್ಟಿಗಿನ ಗಿಫ್ಟ್ ಅಲ್ವಲ್ಲ. ಅವರವ್ರ ಅನುಕೂಲಕ್ಕೆ ತಕ್ಕಂತೆ ನಡೆಯುತ್ತೆ. ಅವ್ರಿಗೆ ಬೇಕಾದ ರೀತಿಯಲ್ಲಿ ಬದಲಾವಣೆಯನ್ನು ಮಾಡ್ಕೊಳ್ತಾರೆ. ನಾವು ತಗೊಂಡಿಲ್ಲ, ಅವ್ರು ಕೊಟ್ಟಿದ್ದಾರೆ ಅಷ್ಟೇ ಅಲ್ವಾ. ಓಕೆ, ಆ ರೀತಿ.